ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ಅಂತ ಹೇಳಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿತು ಕಳೆದ ಕೆಲವೇ ದಿನಗಳ ಹಿಂದೆ. ಯಾವ ರೀತಿ ಬಾಂಗ್ಲಾದೇಶದ ಗಡಿ ನುಸುಳುಕೋರರಿಗೆ ಅನಾಯಾಸವಾದ ಮಾರ್ಗವಾಗಿದೆ ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ತೆರೆದಿಡಲಾಗಿತ್ತು. ಈ ಸುದ್ದಿ ಬಿತ್ತರವಾಗಿ ಕೆಲವೇ ದಿನಗಳಾಗಿದೆ. ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದ ಪಾಕಿಸ್ತಾನದ ಪ್ರಜೆಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಈತ ಪಾಕಿಸ್ತಾನಿ, ಆತನ ಪತ್ನಿ ಬಾಂಗ್ಲಾದೇಶದವಳು. ಅವರಿಬ್ಬರೂ ಸೇರಿ ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೆಲೆ ಊರಿದ್ದಾರೆ. ಇಬ್ರು ಮಕ್ಕಳು ಬೇರೆ ಅಂತ. ಫೇಕ್ ಆಧಾರ್ ಕಾರ್ಡ್, DL ಎಲ್ಲ ಡಾಕ್ಯುಮೆಂಟ್ಸು ಸಿಕ್ಕಿದೆ ಇವರಿಗೆ. 4 ಒಟ್ಟು ಬಂಧನಕ್ಕೆ ಒಳಪಡಿಸಿರೋದು ಅಕ್ರಮವಾಗಿ ನೆಲೆಸಿದ್ರು ಅನ್ನೋ ಆಧಾರದ ಮೇಲೆ. ನಿನ್ನೆ ರಾತ್ರಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ನೆಲೆಸಿದ್ರು ಅನ್ನೋದು ಮುಖ್ಯ ಆರೋಪ. ಭಾರತದ ಯಾವುದೇ ಭಾಗದಲ್ಲಿ ವಾಸ ಆಗಬೇಕು ಅಂತಂದ್ರೆ ಅಧಿಕೃತ ನಿವಾಸಿಗಳಾಗಬೇಕು, ಅಂದ್ರೆ ಭಾರತೀಯರಾಗಿರ್ಬೇಕು, ಅಥವಾ ಬೇರೆ ದೇಶದವರಾದ್ರೆ ವೀಸಾ ಇರಬೇಕು, ಅಥವಾ ಇಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ಬೇಕಾದ ಪರವಾನಗಿಗಳು ಇರಬೇಕು. ಇದ್ಯಾವುದೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿರೋದು. ಇನ್ನು ಬಂಧಿತ ವ್ಯಕ್ತಿ ಮೂಲತಃ ಪಾಕಿಸ್ತಾನದ ಪ್ರಜೆ. ಧರ್ಮದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತಂತೆ. ಪಾಕ್ನಲ್ಲಿ ಇರಲಾಗದೆ ಬಾಂಗ್ಲಾದೇಶಕ್ಕೆ ಈತ ಪರಾರಿಯಾಗಿದ್ದ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪಾಕ್ ಪ್ರಜೆ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಗಣಿ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಅಡಿಷನಲ್ SP ನಾಗರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ. ಜಿಗಣಿ ಠಾಣೆಗೆ ಆಗಮಿಸಿದ್ದಾರೆ DYSP ಮೋಹನ್. ಇನ್ಸ್ಪೆಕ್ಟರ್ ಮಂಜುನಾಥ್ ಬಳಿ ಮಾಹಿತಿ ಸಂಗ್ರಹ ಆಗ್ತಾ ಇದ್ದಂತೆ ಈ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪಾಕ್ ಪ್ರಜೆ, ಉಳಿದಂತ 4 ವಿದೇಶಿ ಪ್ರಜೆಗಳು. ರಾತ್ರಿ ನಡೆದಂತ ಕಾರ್ಯಾಚರಣೆ ಅಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಹಿರಿಯ ಅಧಿಕಾರಿಗಳು ಠಾಣೆಗೆ ದೌಡಾಯಿಸಿದ್ದಾರೆ, ಮಾಹಿತಿ ಪಡೆದುಕೊಳ್ತಿದ್ದಾರಂತೆ. ಅವರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಬಂದ್ರು, ಹೇಗೆ ಬಂದ್ರು, ಎಲ್ಲ ದಾಖಲೆಗಳನ್ನ ನೀಡುವಲ್ಲಿ ಯಾರ ಕೈವಾಡ ಇದೆ, ಹೇಗೆ ಸಿಕ್ತು, ಇದೆಲ್ಲದರ ಬಗ್ಗೆ ಕೂಡ ಈಗ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸುನಿಲ್ ಧರ್ಮಸ್ಥಳ ನಮ್ಮ ಹಿರಿಯ ಸಹೋದ್ಯೋಗಿ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇವಾಗ ಬೇರೆ ದೇಶದಿಂದ ಅಕ್ರಮವಾಗಿ ನೆಲೆಸಿದ್ರು ಕೂಡ ಅರೆಸ್ಟ್ ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಇದೆಯಾ? ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ಬಹುದಾ? ಈ ಅರೆಸ್ಟ್ ಮಾಡಲೇಬೇಕಾದ ಪ್ರಸಂಗ ಬಂದಿದ್ದು ಯಾಕೆ ಅಂತ ಹೇಳಿ. ಎಸ್ ಸ್ಮಿತಾ, ಈಗ ನಮ್ಮ ಭಾರತದವರು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು, ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲ. ಆದರೆ ವಿದೇಶಿಗರು ಯಾರಾದರೂ ಭಾರತಕ್ಕೆ ಬರಬೇಕು ಅಂತಾರೆ, ಅದಕ್ಕೊಂದಷ್ಟು ನಿಯಮಗಳಿದ್ದಾವೆ. ನಮ್ಮ ದೇಶದ ಅನುಮತಿಯನ್ನು ಪಡ್ಕೊಂಡು ಅವ್ರು ಬರಬೇಕಾಗತ್ತೆ. ಅದಕ್ಕೆ ವೀಸಾ ನೀಡುವಂಥ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ. ಆದರೆ ಈ ಪರ್ಸನ್ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂಥವನು, ಆತ ಮೊದಲು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಅದು ಇಲ್ಲಿಗಲ್ ಆಗಿ ಹೋಗಿದ್ದ ಅನ್ನೋಂಥ ಗೊತ್ತಿಲ್ಲ. ಆದರೆ 2014ರಲ್ಲಿ ಆತ ದೆಹಲಿಗೆ ಬಂದಿದ್ದು ಪ್ಯೂರ್ಲಿ ಇಲ್ಲಿಗಲ್ ಆಗಿ, ಅಂದರೆ ಬಾಂಗ್ಲಾದೇಶದಿಂದ ಗಡಿ ದಾಟಿ ಆತ ಅಕ್ರಮವಾಗಿ ದೆಹಲಿಗೆ ಬಂದಿದ್ದ ಮತ್ತು ಅಲ್ಲಿ ಇದ್ದುಕೊಂಡು ಆತ ತನಗೆ ಬೇಕಾದಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಸೊ ಈಗ ಕೇಸ್ ಆಗುವಂಥದ್ದು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಒಂದು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೋತಾರೆ. ಅದರ ಜೊತೆಗೆ ಈಗ ಆತನ ಬಳಿ ಸಿಕ್ಕಿರುವಂತಹ ದಾಖಲೆಗಳು, ಅಂದರೆ ಆಧಾರ್ ಕಾರ್ಡು, ಅದೇ ರೀತಿಯಲ್ಲಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಪಾಸ್ಪೋರ್ಟ್, ಇದೆಲ್ಲವನ್ನು ಕೂಡ ಯಾವ ರೀತಿ ಮಾಡಿಕೊಂಡ ಅನ್ನುವಂಥದ್ರ ಆಧಾರದ ಮೇಲೆ ಅದಕ್ಕೆ ಮತ್ತೆ ಸಪ್ರೇಟ್ ಆದಂತಹ ಒಂದು ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡ್ಕೋತಾರೆ. ಸೊ ಇದ್ರ ಜೊತೆಗೆ ಈಗ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾರೆ. ಈತನಿಗೆ ಪಾಸ್ಪೋರ್ಟ್ ಸಿಕ್ಕಿದೆ ಅಂದರೆ ಅದು ಯಾವ ರೀತಿ ಸಿಕ್ಕಿದೆ ಮತ್ತು ಯಾರ ಮೂಲಕ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ಪಾಸ್ಪೋರ್ಟ್ ಯಾರಾದರೂ ತಗೋಬೇಕಂದ್ರೆ ಅದಕ್ಕೆ ತುಂಬಾ ವೆರಿಫಿಕೇಷನ್ಗಳಿರುತ್ತೆ. ಒಬ್ಬ ಪಾಕಿಸ್ತಾನದ ಪ್ರಜೆ ಭಾರತಕ್ಕೆ ಬಂದು ಇಲ್ಲಿನ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆತ ಪಾಸ್ಪೋರ್ಟ್ ಪಡ್ಕೊಂಡಿದ್ದಾನೆ ಅಂದರೆ ನಿಜಕ್ಕೂ ಕೂಡ ಅದು ತುಂಬಾ ಗಂಭೀರವಾದಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಈ ಬಗ್ಗೆ ವಿಚಾರಣೆಯನ್ನು ನಡೆಸಲಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಜಿಗಣಿಯಲ್ಲಿ ಪಾಕಿಸ್ತಾನ ಪ್ರಜೆ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿದ್ದಾರಂತೆ. 10 ವರ್ಷದಿಂದ ಇವನು ಭಾರತದಲ್ಲಿದ್ದ ಅನ್ನೋ ಮಾಹಿತಿ ಇದೆ. 1 ವರ್ಷದ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ದಾನೆ. ಇಷ್ಟು ವರ್ಷ ಭಾರತದಲ್ಲಿದ್ದರೂ ಕೇಂದ್ರ ಸರ್ಕಾರ ಗಮನಿಸ್ಲಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಈ ಮಾಹಿತಿಗಳು ತಿಳಿಲಿಲ್ವಾ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದಾರೆ ಡಾಕ್ಟರ್ G. ಪರಮೇಶ್ವರ್.
ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ದರು ಅಂತ, ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ದರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು, ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ, ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಆಗ್ತಾ ಇದ್ದಂತೆ ಈ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪಾಕ್ ಪ್ರಜೆ, ಉಳಿದಂಥ 4 ವಿದೇಶಿ ಪ್ರಜೆಗಳು, ರಾತ್ರಿ ನಡೆದಂಥ ಕಾರ್ಯಾಚರಣೆ, ಅಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಹಿರಿಯ ಅಧಿಕಾರಿಗಳು ಠಾಣೆಗೆ ದೌಡಾಯಿಸಿದ್ದಾರೆ, ಮಾಹಿತಿ ಪಡೆದುಕೊಳ್ತಿದ್ದಾರಂತೆ. ಅವರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಬಂದರು, ಹೇಗೆ ಬಂದರು, ಎಲ್ಲ ದಾಖಲೆಗಳನ್ನು ನೀಡುವಲ್ಲಿ ಯಾರ ಕೈವಾಡ ಇದೆ, ಹೇಗೆ ಸಿಕ್ತು, ಇದೆಲ್ಲದರ ಬಗ್ಗೆ ಕೂಡ ಈಗ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸುನಿಲ್ ಧರ್ಮಸ್ಥಳ ನಮ್ಮ ಹಿರಿಯ ಸಹೋದ್ಯೋಗಿ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇವಾಗ ಬೇರೆ ದೇಶದಿಂದ ಅಕ್ರಮವಾಗಿ ನೆಲೆಸಿದ್ರು ಕೂಡ ಅರೆಸ್ಟ್ ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಇದೆಯಾ? ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ಬಹುದಾ? ಈ ಅರೆಸ್ಟ್ ಮಾಡಲೇಬೇಕಾದ ಪ್ರಸಂಗ ಬಂದಿದ್ದು ಯಾಕೆ ಅಂತ ಹೇಳಿ. ಎಸ್ ಸ್ಮಿತಾ, ಈಗ ನಮ್ಮ ಭಾರತದವರು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು, ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲ. ಆದರೆ ವಿದೇಶಿಗರು ಯಾರಾದರೂ ಭಾರತಕ್ಕೆ ಬರಬೇಕು ಅಂತಾರೆ, ಅದಕ್ಕೊಂದಷ್ಟು ನಿಯಮಗಳಿದ್ದಾವೆ. ನಮ್ಮ ದೇಶದ ಅನುಮತಿಯನ್ನು ಪಡ್ಕೊಂಡು ಅವ್ರು ಬರಬೇಕಾಗತ್ತೆ. ಅದಕ್ಕೆ ವೀಸಾ ನೀಡುವಂಥ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ. ಆದರೆ ಈ ಪರ್ಸನ್ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂಥವನು, ಆತ ಮೊದಲು ಬಾಂಗ್ಲಾದೇಶಕ್ಕೆ ಹೋಗಿದ್ದ, ಅದು ಇಲ್ಲಿಗಲ್ ಆಗಿ ಹೋಗಿದ್ದ, ಲೀಗಲ್ ಆಗಿ ಹೋಗಿದ್ದ ಅನ್ನೋಂಥ ಗೊತ್ತಿಲ್ಲ. ಆದರೆ 2014ರಲ್ಲಿ ಆತ ದೆಹಲಿಗೆ ಬಂದಿದ್ದು ಪ್ಯೂರ್ಲಿ ಇಲ್ಲಿಗಲ್ ಆಗಿ, ಅಂದರೆ ಬಾಂಗ್ಲಾದೇಶದಿಂದ ಗಡಿ ದಾಟಿ ಆತ ಅಕ್ರಮವಾಗಿ ದೆಹಲಿಗೆ ಬಂದಿದ್ದ ಮತ್ತು ಅಲ್ಲಿ ಇದ್ದುಕೊಂಡು ಆತ ತನಗೆ ಬೇಕಾದಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಸೊ ಈಗ ಕೇಸ್ ಆಗುವಂಥದ್ದು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಒಂದು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೋತಾರೆ. ಅದರ ಜೊತೆಗೆ ಈಗ ಆತನ ಬಳಿ ಸಿಕ್ಕಿರುವಂತಹ ದಾಖಲೆಗಳು, ಅಂದರೆ ಆಧಾರ್ ಕಾರ್ಡು, ಅದೇ ರೀತಿಯಲ್ಲಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಪಾಸ್ಪೋರ್ಟ್, ಇದೆಲ್ಲವನ್ನು ಕೂಡ ಯಾವ ರೀತಿ ಮಾಡಿಕೊಂಡ ಅನ್ನುವಂಥದ್ರ ಆಧಾರದ ಮೇಲೆ ಅದಕ್ಕೆ ಮತ್ತೆ ಸಪ್ರೇಟ್ ಆದಂಥ ಒಂದು ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡ್ಕೋತಾರೆ. ಸೊ ಇದ್ರ ಜೊತೆಗೆ ಈಗ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾರೆ. ಈತನಿಗೆ ಪಾಸ್ಪೋರ್ಟ್ ಸಿಕ್ಕಿದೆ ಅಂದರೆ ಅದು ಯಾವ ರೀತಿ ಸಿಕ್ಕಿದೆ ಮತ್ತು ಯಾರ ಮೂಲಕ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ಪಾಸ್ಪೋರ್ಟ್ ಯಾರಾದರೂ ತಗೋಬೇಕಂದ್ರೆ ಅದಕ್ಕೆ ತುಂಬಾ ವೆರಿಫಿಕೇಷನ್ಗಳಿರುತ್ತೆ. ಒಬ್ಬ ಪಾಕಿಸ್ತಾನದ ಪ್ರಜೆ ಭಾರತಕ್ಕೆ ಬಂದು ಇಲ್ಲಿನ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆತ ಪಾಸ್ಪೋರ್ಟ್ ಪಡ್ಕೊಂಡಿದ್ದಾನೆ ಅಂದರೆ ನಿಜಕ್ಕೂ ಕೂಡ ಅದು ತುಂಬಾ ಗಂಭೀರವಾದಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಈ ಬಗ್ಗೆ ವಿಚಾರಣೆಯನ್ನು ನಡೆಸಲಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಜಿಗಣಿಯಲ್ಲಿ ಪಾಕಿಸ್ತಾನ ಪ್ರಜೆ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ